ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಯು ಜಿ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೆ ಇ ಅವರ ಕಡೆಯಿಂದ ಬಂದಿರುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಅದೇನಂತ ಅಂದರೆ ಯು ಜಿ ಸಿ 2025 ಕೆ ಇ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಯು ಜಿ ಸಿ ಇ ಟಿಯನ್ನು ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ನಿಮಗೆ ಕಾಣಿಸ್ತದೆ ಯು ಜಿ ಸಿ 2025 ಪರಿಶೀಲನಾ ಸ್ಲಿಪ್ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಲಿಂಕ್ ಮಾಡಿ ಅಂತ. ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಸೊ ಇದರಲ್ಲಿ ನಿಮಗೆ ಸೊ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಒ ಟಿ ಪಿ ಬರ್ತದೆ. ಒ ಟಿ ಪಿಯನ್ನು ಎಂಟರ್ ಮಾಡಿದರೆ ನಿಮಗೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಕಾಣಿಸ್ತದೆ. ಓಕೆ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕೆ ಇ ಅವರು ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಹೇಳಿರುವುದೇನಂತಂದರೆ ಬಹಳ ಕ್ಲಿಯರ್ ಆಗಿ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದು ಇನ್ಫಾರ್ಮೇಷನನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಿಕೊಂಡು ಅದರಲ್ಲಿ ಏನಾದರೂ ತೊಂದರೆಗಳು ಇದೆ ಅಥವಾ ಎಡಿಟ್ ಮಾಡಬೇಕು ಅಂತ ಅನಿಸಿದರೆ ಸೊ ಎಡಿಟಿಂಗ್ ಲಿಂಕನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೇ ಬಿ ಇನ್ನೊಂದು 2-3 ದಿವಸ ಆದಮೇಲೆ ಎಡಿಟಿಂಗ್ ಲಿಂಕನ್ನು ಕೂಡ ಕೊಡಬಹುದು. ಸೊ ಆ ಒಂದು ಎಡಿಟಿಂಗ್ ಲಿಂಕನ್ನು ಕೊಟ್ಟ ಮೇಲೆ ನೀವು ಎಡಿಟನ್ನು ಮಾಡ್ಕೊಳ್ಬೋದು. ಸೊ ಇದಿಷ್ಟು ಇವತ್ತು ಬಂದಿರುವಂಥ ಒಂದು ಇನ್ಫಾರ್ಮೇಷನ್. ಹಾಗಾದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡ ಮೇಲೆ ಏನೇನೆಲ್ಲ ತೊಂದರೆಗಳು ಇದೆ, ಏನೇನೆಲ್ಲ ಕಾಣಿಸ್ತಾ ಇದೆ ಅದನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಸೊ ಇದನ್ನು ನಾವು ನೋಡ್ತಾ ಹೋಗೋಣಂತೆ. ದಿಸ್ ಈಸ್ ಯುವರ್ ವೆರಿಫಿಕೇಷನ್ ಸ್ಲಿಪ್. ಓಕೆ, ಸೊ ಈ ರೀತಿ ವೆರಿಫಿಕೇಷನ್ ಸ್ಲಿಪ್ ಈ ವರ್ಷ ಕಾಣ್ತಾ ಇರುವಂಥದ್ದು. ಸೊ ಇದರಲ್ಲಿ ನಿಮಗೆ ಈ ವರ್ಷ ಸೀಕ್ರೆಟ್ ಕೀ ಕಾಣಿಸ್ತಾ ಇಲ್ಲ. ಮೇ ಬಿ ಸೀಕ್ರೆಟ್ ಕೀಯನ್ನು ಮುಂದೆ ಕೊಡಬಹುದು ಅಥವಾ ಇಲ್ಲೇನು ಕ್ಯೂ ಆರ್ ಕೋಡನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸೀಕ್ರೆಟ್ ಕೀ ಇರಬಹುದು. ಇವೆಲ್ಲ ಇರಬಹುದು, ಆಗಬಹುದು ಅನ್ನೋ ಒಂದು ಅಂದಾಜು ಹೊರತು ಎಕ್ಸಾಕ್ಟಾಗಿ ಏನಾಗ್ತದೆ ಅನ್ನೋದನ್ನು ಕೆ ಇ ಅವರು ಹೇಳಿದ ಮೇಲೆ ನಾನು ನಿಮಗೆ ಹೇಳ್ತೇನೆ. ಸೊ ಸದ್ಯದ ಮಟ್ಟಿಗಂತೂ ಇಷ್ಟೇ ತಿಳ್ಕೊಳ್ಳಿ, ಇದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್. ಸೊ ವೆರಿಫಿಕೇಷನ್ ಸ್ಲಿಪ್ ಆಫ್ ದ 2025 ಅಲ್ವಾ. ಸೊ ಇಲ್ಲೊಂದು ಸ್ಕ್ಯಾನರ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಈಗ ಸ್ಕ್ಯಾನ್ ಮಾಡಿದರೆ ಏನೂ ಕೂಡ ಬರ್ತಾ ಇಲ್ಲ, ಅದರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇಲ್ಲೊಂದು ವೆರಿಫಿಕೇಷನ್ ಸಿ ಇ ಟಿ ನಂಬರ್ ಅಂತ ಕೊಟ್ಟಿದ್ದಾರೆ. ಸಿ ಇ ಟಿ ನಂಬರ್ 5 ಡಿಜಿಟ್ ಇರ್ತದೆ ಇಲ್ಲಿ. 5 ಡಿಜಿಟ್ ಅಂದರೆ ಸೊ ನಿಮಗೆ 2 ಅಲ್ಫಾಬೆಟ್ ಅದಾದಮೇಲೆ 3 ಡಿಜಿಟ್ ಇರುವಂಥದ್ದು. ಆ ರೀತಿಯಾಗಿ ಒಂದು ನಿಮಗೆ ಅಲ್ಫಾ ನ್ಯೂಮರಿಕಲ್ ಕೋಡನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಅದಾದ ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಫೋಟೋವನ್ನು ಕೊಟ್ಟಿದ್ದಾರೆ, ಇಲ್ಲಿ ರಿಜಿಸ್ಟರ್ ನಂಬರ್ನ ಕೊಟ್ಟಿದ್ದಾರೆ, ಎಕ್ಸಾಮ್ ಸಿ ಇ ಟಿ ನಂಬರ್ ಕೊಟ್ಟಿದ್ದಾರೆ, ನೇಮ್, ಫಾದರ್ ನೇಮ್, ಮದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ. ನ್ಯಾಷನಾಲಿಟಿ ಯಾರ್ದು ಮೆನ್ಷನ್ ಆಗಿಲ್ಲ, ರಿಲಿಜನ್ ಯಾರ್ದು ಮೆನ್ಷನ್ ಆಗಿಲ್ಲ, ಭಾಳ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮದರ್ ಟಂಗ್, ಎಲಿಜಿಬಿಲಿಟಿ ಕ್ಲಾಸ್ ಭಾಳ ಇಂಪಾರ್ಟೆಂಟ್. ಇದನ್ನು ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್. ಎರಡನೇದಾಗಿ ಅದಾದಮೇಲೆ ಕೆಳಗಡೆ ನೀವು ಹೋಗ್ತಾ ಹೋದಾಗ ಇಲ್ಲಿ ಕೆಟಗರಿಯನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಅದರಲ್ಲಿ ಆರ್ ಡಿ ನಂಬರ್ನು ಕೂಡ ಕೊಟ್ಟಿದ್ದಾರೆ, ಅವರು ಬ್ರ್ಯಾಕೆಟಲ್ಲಿ ಆರ್ ಡಿ ನಂಬರ್ನು ಕೊಟ್ಟಿದ್ದಾರೆ. ಕಾಸ್ಟ್ ನೇಮ್ ಬಹಳ ಜನ ವಿದ್ಯಾರ್ಥಿಗಳಿಗೆ ಮೆನ್ಷನ್ ಆಗಿದೆ. ಸೊ ಕೆಲವು ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಗೊತ್ತಿಲ್ಲ, ಅವ್ರದ್ದೇನೋ ಮಿಸ್ಟೇಕ್ ಆಗಿರ್ತದೆ ಅಷ್ಟೇ. ಸೊ ಮಿಸ್ಟೇಕ್ ಆಗಿಬಿಟ್ಟು ಏನಾಗಿದೆ, ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ. ಈ ರೀತಿ ಬಾಕ್ಸ್ ಬಂದಿದೆ. ಸೊ ಬಂದಿದೆ ಅಂತಂದರೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಇದು ಅವರ ಒಂದು ಸಾಫ್ಟ್ವೇರಲ್ಲಿ ಆಗಿರುವಂತಹ ಎರರೇ ಹೊರತು ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವಂಥದ್ದಲ್ಲ. ಅಂದರೆ ಇದರ ಬಗ್ಗೆ ಚಿಂತೆ ಮಾಡಿ ನಿದ್ದೆ ಬಿಡುವಂತಹ ಒಂದು ಕೆಲಸ ಇದರಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಇದರ ಬಗ್ಗೆ ವರಿ ಮಾಡ್ಕೋಬೇಡಿ. ಕಾಸ್ಟ್ ನೇಮ್ ಇದ್ದಲ್ಲಿ ಬಾಕ್ಸ್ ಬಂದರೆ ಇದರ ಬಗ್ಗೆ ಯಾವುದೇ ರೀತಿ ಚಿಂತೆ ಬೇಡ. ಸೊ ದೆರ್ ಈಸ್ ನೋ ವರೀಸ್. ಓಕೆ, ಇದರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಯಾವಾಗ ವರಿ ಮಾಡ್ಕೊಳ್ಬೇಕು, ಇನ್ಕಮ್ ಇದರಲ್ಲಿ ಯಾರ್ಯಾರು ಇನ್ಕಮ್ ಸರ್ಟಿಫಿಕೇಟ್ ಹಾಕಿದರೆ ಮೆನ್ಷನ್ ಆಗಿರ್ತದೆ. ಯಾರದ್ದು ಜನರಲ್ ಮೆರಿಟ್ ಇದೆ, ಯಾರು ಇಲ್ಲಿ ಕಾಸ್ಟ್ ನೇಮ್ ಜನರಲ್ ಮೆರಿಟ್ ಅಂತ ಬಂದಿರ್ತದೆ ಅವರ ಇನ್ಕಮ್ 0 ಅಂತ ಬಂದಿರ್ಬೋದು. ಸೊ ನೀವು ಇನ್ಕಮನ್ನು ಹಾಕಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಅದು ಕೂಡ ಇದು ಕಾಮನ್ ಫ್ಯಾಕ್ಟರ್ ಕೆ ಇ ಅವರ ಕಡೆಯಿಂದ. ಮತ್ತು ನೀವು ಎಂಟರ್ ಮಾಡಿರೋದನ್ನು ಅದರಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದಾದ ಮೇಲೆ SNQ, ಭಾಳ ಜನ ವಿದ್ಯಾರ್ಥಿಗಳು ಡೌಟ್ ಇದೆ, ಸರ್ ಇದು SNQ ಅಂದರೆ ಏನು, SNQ ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅಂತೇಳಿ. SNQ ಅಂದರೆ ಯಾರ್ಯಾರ ಇನ್ಕಮ್ ಲೆಸ್ ದ್ಯಾನ್ 8 ಲ್ಯಾಕ್ ಇದೆ ಎಲ್ಲರಿಗೂ ಕೂಡ SNQ ಎಸ್ ಅಂತಲೇ ಬರ್ತದೆ. ಈ SNQ ಕೋಟಾ ಅನ್ನೋದು ನಿಮಗೆ ಸೀಟನ್ನು ತಗೊಳ್ಳೋದ್ರಲ್ಲಿ ಏನು ಹೆಲ್ಪ್ ಮಾಡೋದಿಲ್ಲ. ಸೀಟ್ ಸಿಕ್ಕ ಮೇಲೆ ನಿಮ್ಮ ಫೀಸ್ ಕಡಿಮೆ ಆಗ್ಬೋದು. ಯಾವುದರಲ್ಲಿ ಓನ್ಲಿ ಫಾರ್ ಇಂಜಿನಿಯರಿಂಗ್ ಇದು ಹೆಲ್ಪ್ ಆಗ್ತದೆ. ಆದ್ದರಿಂದ SNQ ಕಾಮನ್ ಆಗಿ ಎಸ್ ಅಂತ ಬಂದುಬಿಡ್ತದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಕನ್ನಡ ಅಂತಂದರೆ ಆಲ್ ಕನ್ನಡ ಮೀಡಿಯಂ ಕಲ್ತಿದ್ದೀರಾ, ಎಸ್ ಇದೆಯಾ ನೋ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಭಾಳ ಇಂಪಾರ್ಟೆಂಟು. ನೀವು ಕನ್ನಡ ಮೀಡಿಯಮ್ದವ್ರು ಆಗಿದ್ದು 1 to 10th ಕನ್ನಡದಲ್ಲಿ ಕಲ್ತಿದ್ದು ಅಪ್ಲಿಕೇಶನ್ ಫಾರ್ಮ್ ಹಾಕೋ ಟೈಮಲ್ಲಿ ಸರಿಯಾಗಿ ಹಾಕಿದ್ದು ಇಲ್ಲಿ ಬಂದಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗಿರ್ತದೆ. ಸೊ ಅದರ ಸೊಲ್ಯೂಷನ್ ಹೇಗೆ ಅನ್ನೋದನ್ನು ಕೆ ಇ ಅವರು ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ, ವರಿ ಮಾಡ್ಕೋಬೇಡಿ. ಸೊ ಇದೆಯೋ ಇಲ್ಲ ನೋಡ್ಕೊಳ್ಳಿ. ರೂರಲ್ ಇದನ್ನು ಚೆಕ್ ಮಾಡ್ಕೊಳ್ಳಿ. ಹೈದರಾಬಾದ್ ಕರ್ನಾಟಕ ಇದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಜಸ್ಟ್ ನಾವೊಂದು ಒಬ್ಬ ವಿದ್ಯಾರ್ಥಿಯದ್ದು ಅಪ್ಲಿಕೇಶನ್ ನೋಡ್ತಾ ಇದ್ದೆ. ಅವನ ಅಪ್ಲಿಕೇಶನಲ್ಲಿ ಹೈದರಾಬಾದ್ ಕರ್ನಾಟಕ ಇಲ್ಲವೇ ಇಲ್ಲ, ನೋ ಅಂತಲೇ ಇದೆ. ಹೈದರಾಬಾದ್ ಕರ್ನಾಟಕ ಆರ್ ಡಿ ನಂಬರ್ನೂ ಕೂಡ ಕೊಟ್ಟಿಲ್ಲ.
ಬಟ್ ಇಲ್ಲಿ ಏನಾಗಿದೆ, ಇದು ಎಸ್ ಅಂತ ಮೆನ್ಷನ್ ಆಗಿಬಿಟ್ಟು ಬ್ರಾಕೆಟಲ್ಲಿ ಹೈದರಾಬಾದ್ ಕರ್ನಾಟಕ ಆರ್ ಡಿ ನಂಬರ್ ಕೂಡ ಮೆನ್ಷನ್ ಆಗಿದೆ. ಅದು ಯಾವ ಪುಣ್ಯಾತ್ಮಂದು ಇವನಿಗೆ ಮೆನ್ಷನ್ ಆಗಿದೆ ಗೊತ್ತಿಲ್ಲ ನನಗೆ. ಬಟ್ ಸೊ ಹೈದರಾಬಾದ್ ಕರ್ನಾಟಕ ಎಸ್ ಅಂತ ಬಂದ್ಬಿಟ್ಟಿದೆ. ಇದು ಬರಬಾರ್ದು ಆ್ಯಕ್ಚುಲಿ. ಇದೇನೋ ಪ್ರಾಬ್ಲಮ್ ಆಗಿದೆ ಕೆ ಇ ಅವರ ಕಡೆಯಿಂದ ಅಂತ ಅರ್ಥ. ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ನೋ ಅಂತ ಇದ್ದು ಕೂಡ ಇದರಲ್ಲಿ ಎಸ್ ಅಂತ ಬಂದಿದೆಯಾ, ಚಿಂತೆ ಮಾಡುವಂಥ ವಿಷಯ. ಬಟ್ ಇವತ್ತೇ ರಾತ್ರಿ ನಿದ್ದೆ ಬಿಡುವಂಥ ವಿಷಯ ಅಲ್ಲ, ಬಟ್ ವೇಟ್ ಮಾಡಿ. ಸೊ ಕೆ ಇ ಅವರ ಕಡೆಯಿಂದ ಇನ್ಫಾರ್ಮೇಷನ್ ಏನು ಬರುತ್ತೆ ಅನ್ನೋದನ್ನು ನೋಡೋಣಂತೆ. ನೋಡ್ಕೊಂಡ ಮೇಲೆ ಡಿಸಿಷನ್ನ ತೊಗೊಳ್ಳೋಣಂತೆ. ಓಕೆ, ಅಂದರೆ ಈಗಲೇ ನೀವು ಅದನ್ನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ. ಬಟ್ ಮುಂದೆ ಒಂದು ಸೊಲ್ಯೂಷನ್ ಸಿಗ್ತದೆ. ಇನ್ನು ಜೆ ಕೆ ಮ್ಯಾಗ್ನೆಟ್ ನೋಡ್ಕೊಳ್ಳಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ. ಸೊ ಇದರಲ್ಲಿ ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೂಡ ಕೆಲವೊಂದು ಜನಕ್ಕೆ ಯಾರ್ಯಾರು ಹಾಕಿದ್ದಾರೆ ಅವರಿಗೆ ಎಸ್ ಅಂತ ಬಂದಿದೆ, ಯಾರ್ಯಾರು ಹಾಕಿದ್ದಾರೆ ಅವರಿಗೆ ನೋ ಅಂತಲೂ ಕೂಡ ಬಂದಿದೆ. ಈ ನೋ ಇದ್ದವರು ಕಾಲೇಜಿಗೆ ಹೋಗಿ ವೇರಿಫಿಕೇಷನ್ ಕೂಡ ಮಾಡಿಸ್ಕೊಂಡಿರ್ತಾರೆ. ಹಾಗಿದ್ದಾಗ್ಯೂ ಕೂಡ ಇಲ್ಲಿ ನೋ ಬಂದಿದ್ದರೆ ಸೊ ಕೆ ಅವ್ರ ಕಡೆಯಿಂದ ಏನು ಮಿಸ್ಟೇಕ್ ಆಗಿರ್ತದೆ, ಮುಂದೆ ಅವರು ಎಡಿಟಿಂಗ್ ಬಿಟ್ಟಾಗ ಇನ್ನೊಂದ್ಸಲ ನೀವು ಎಡಿಟಿಂಗ್ ಮಾಡ್ಕೊಳ್ಳಿ. ಸೊ ಅಥವಾ ಅವರು ಸೊಲ್ಯೂಷನ್ ಸಿಗಲಿಲ್ಲ ಅಂದರೆ ಕೆ ಎಗೆ ಹೋಗಿಬಿಟ್ಟು, ನಿಮ್ಮ ಹತ್ರ ಎಲ್ಲ ದಾಖಲೆಗಳಂತೂ ಇರ್ತದೆ, ಕಾಲೇಜಲ್ಲಿ ವೆರಿಫಿಕೇಷನ್ ಮಾಡಿಸ್ಕೊಂಡ ಮೇಲೂ ಕೂಡ ಅಲ್ಲೊಂದು ಸ್ಲಿಪ್ಪನ್ನು ಕೂಡ ಕೊಟ್ಟಿರ್ತಾರೆ. ಅವು ಎಲ್ಲ ಇದ್ದಾಗ್ಯೂ ಕೂಡ ಇಲ್ಲಿ ನೋ ಅಂತ ಬಂದಿದ್ದರೆ ಸೊ ಕೆ ಇ ಅವರ ಮಿಸ್ಟೇಕ್ ಆಗಿರ್ತದೆ. ನೀವು ಕೆ ಎಗೆ ಹೋದರೆ ಕೆಲವೊಂದಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಬಟ್ ನಾಳೆನೇ ಹೋಗಬೇಕಂತ ಏನಿಲ್ಲ, ವೇಟ್ ಮಾಡಿ. ಸೊ ಕೆ ಇ ಅವ್ರ ಕಡೆಯಿಂದ ಏನು ಇನ್ಸ್ಟ್ರಕ್ಷನ್ಸ್ಗಳು ಬರ್ತದೆ ಅನ್ನೋದನ್ನು ನೋಡೋಣಂತೆ. ಈಗ ಅವ್ರು ಎಡಿಟಿಂಗ್ ಬಿಡ್ತೀನಿ ಅಂತ ಹೇಳಿದಾರಲ್ವ, ಎಡಿಟಿಂಗಲ್ಲಿ ಏನೇನೆಲ್ಲ ಆಪ್ಷನ್ಸ್ಗಳನ್ನ ಕೊಡ್ತಾರೆ ಅದನ್ನು ಕೂಡ ನಾವು ಚೆಕ್ ಮಾಡಬೇಕಾಗ್ತದೆ. ವೇಟ್ ಮಾಡಿ. ಇನ್ನು ರಿಲಿಜಿಯಸ್ ಮೈನಾರಿಟಿ ಯಾರ್ಯಾರು ಹಾಕಿದ್ದಾರೆ ಅವರಿಗೆ ಎಸ್ ಅಂತ ಬಂದಿರ್ತದೆ, ಯಾರ್ಯಾರು ಹಾಕಿಲ್ಲ ಅವರಿಗೆ ನೋ ಅಂತ ಬಂದಿರ್ತದೆ. ಯಾರದ್ದು ಹಾಕಿಯೂ ಕೂಡ ನೋ ಅಂತ ಬಂದಿದ್ದರೆ ಒನ್ಸ್ ಅಗೇನ್ ನಾನು ಲಿಂಗ್ವಿಸ್ಟಿಕ್ ಹೇಳಿದ್ದೆಲ್ಲವೂ ಇಲ್ಲೂ ಕೂಡ ಅಪ್ಲೈ ಆಗ್ತದೆ. ಸೊ ಕಾಲೇಜಲ್ಲಿ ವೆರಿಫಿಕೇಷನ್ ನೀವು ಮಾಡಿಸ್ಕೊಂಡು ಬಂದಿದ್ದೀರಾ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ಮಾಡಿಸ್ಕೊಂಡು ಬಂದಿಲ್ಲ ಅಂದರೆ ಅದು ನಿಮ್ಮ ಮಿಸ್ಟೇಕ್ ಆಗಿರ್ತದೆ. ಮಾಡಿಸ್ಕೊಂಡು ಬಂದಿದ್ದರೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಅದು ಕರೆಕ್ಟ್ ಆಗೇ ಆಗ್ತದೆ. ಸ್ವಲ್ಪ ಸಮಯ ಬೇಕು. ಕೆ ಇ ಅವರಿಗೆ ನಿಮ್ಮ ವಿಷಯ ಮುಟ್ಟಬೇಕು. ಸೊ ನಾಳೆ ಅವರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ, ಫೋನ್ ಎತ್ತಿದ್ರೆ ಅವ್ರ ಜೊತೆಗೆ ಮಾತಾಡಿ. ಸೊ ಅದಾದ ಮೇಲೆ ಕೆ ಇ ಅವರು ಇನ್ಸ್ಟ್ರಕ್ಷನ್ ಎಡಿಟಿಂಗ್ ಬಿಟ್ಟಾಗ ಏನೇನೆಲ್ಲ ಕೊಡ್ತಾರೆ ಅಂತ ನೋಡ್ಕೊಂಡ ಮೇಲೆ ನಾವು ಅದರ ಬಗ್ಗೆ ಚಿಂತೆ ಮಾಡೋಣಂತೆ. ಎನ್ ಆರ್ ಐ ವಾರ್ಡ್ ಅಂತ ನೋಡ್ಕೊಳ್ಳಿ. ಸ್ಪೆಷಲ್ ಕ್ಯಾಟಗರಿ ನಿಮ್ದು ಏನಾದರೂ ಇದ್ದರೆ ಮೆನ್ಷನ್ ಆಗಿರ್ತದೆ, ಅದನ್ನು ನೋಡ್ಕೊಳ್ಳಿ. ಅದಾದ ಮೇಲೆ ಈ ಕಡೆ ಬಂದಾಗ ಇಲ್ಲಿ 12th ಮಾರ್ಕ್ಸ್ ಕಾರ್ಡ್ ಇಲ್ಲಿ ಮೆನ್ಷನ್ ಆಗಿರ್ತದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಇಂಗ್ಲೀಷ್, ರೈಟ್. 12th ಮಾರ್ಕ್ಸ್ ಕಾರ್ಡ್ ಇಲ್ಲಿ ಮೆನ್ಷನ್ ಆಗಿರ್ತದೆ. ಇಲ್ಲೂ ಕೂಡ ಒಂದಿಬ್ಬರಿಗೆ ನಾನು ಎಕ್ಸಾಂಪಲ್ ನೋಡಿದ್ದೇನಂತಂದರೆ ಅವರು ಎಲ್ಲವೂ ಕೂಡ ವೆರಿಫಿಕೇಷನ್ ಮಾಡಿಕೊಂಡು ಇಲ್ಲಿ ಕೆ ಇ ಎಗೆ ಸಂಬಂಧಪಟ್ಟಂಗೆ ಎಲ್ಲ ರ್ಯಾಂಕನ್ನು ಪಡ್ಕೊಂಡಿದ್ರು ಕೂಡ ಮಾರ್ಕ್ಸ್ ಮಾತ್ರ ಇಲ್ಲಿ ಮೆನ್ಷನ್ ಆಗಿಲ್ಲ, ಡ್ಯಾಶ್ 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 ಅಂತ ಬಂದಿದೆ. ಬಟ್ ಆ ವಿಷಯದಲ್ಲಿ ನಿಮಗೆ ಇಲ್ಲಿ ರ್ಯಾಂಕ್ ಬಂದಿದ್ದರೆ, ಇಫ್ ಯು ಆರ್ ಅಬ್ಟೇನ್ಡ್ ದ ರ್ಯಾಂಕ್ ಹಿಯರ್ ಅಂದರೆ ಆವಾಗ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ರ್ಯಾಂಕೇ ಬಂದಿಲ್ಲ ಅಂದರೆ ನೀವು ಆಲ್ರೆಡಿ ಹೋಗಿ ಭೇಟಿಯಾಗಿನೂ ಕೂಡ ನೀವು ಅದನ್ನು ಮಾಡ್ಕೊಂಡಿರ್ತೀರಿ ಅಲ್ವಾ. ಸೊ ಸದ್ಯದ ಮಟ್ಟಿಗೆ ಇಲ್ಲಿ ಮಾರ್ಕ್ಸ್ ಬಂದಿಲ್ಲ ಅಂದರೆ ಏನೋ ಮಿಸ್ಟೇಕ್ ಆಗಿರ್ತದೆ ಕೆ ಎ ಸಾಫ್ಟ್ವೇರಲ್ಲಿ ಅಷ್ಟೇ. ದೆನ್ ಇಲ್ಲಿ ಎಲ್ಲ ರ್ಯಾಂಕ್ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಬಿ ಫಾರ್ಮಾ, ಫಾರ್ಮಾ ಡಿ, ಬಿ ಪಿ ಒ ಸಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ಇವತ್ತಿನ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಬಿ ಪಿ ಟಿ ಆ್ಯಂಡ್ ಬಿ ಪಿ ಒಗೆ ಸಂಬಂಧಪಟ್ಟಂಗೂ ಕೂಡ ರ್ಯಾಂಕನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಕೆ ಇ ಟ್ವಿಟರ್ ಪೇಜಲ್ಲಿ ಈ ಒಂದು 3-4 ದಿನದ ಹಿಂದೆಯೇ ನಿಮಗೆ ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದರೂ ಕೂಡ ಕೆ ಎ ವೆಬ್ಸೈಟಲ್ಲಿ ಎಲ್ಲೂ ಕೂಡ ಇದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ರ್ಯಾಂಕ್ ಲಿಸ್ಟ್ ಇಲ್ಲ. ಆದರೆ ಇವತ್ತು ಏನು ಮಾಡಿದ್ದಾರೆ, ಇವತ್ತು ಕೊಟ್ಟಿರುವಂಥ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಇಲ್ಲಿ ಬಿ ಪಿ ಟಿ ಮತ್ತು ಬಿ ಪಿ ಒಗೆ ಸಂಬಂಧಪಟ್ಟ ಹಾಗೆ, ಓಕೆ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಇರ್ಬೋದು ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರ್ಯಾಂಕನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಅದರ ಯೂಸ್ ಮುಂದೆ ನಿಮಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೌನ್ಸಿಲಿಂಗಲ್ಲಿ ಆಗ್ತದೆ. ಬಟ್ ಅವ್ರು ಮೆನ್ಷನ್ ಮಾಡಿದ್ದಾರೆ, ಅದನ್ನು ಇಟ್ಕೊಂಡಿರಿ ಅಷ್ಟೇ. ಮೆನ್ಷನ್ ಮಾಡಿದಾದ ತಕ್ಷಣ ನೀವು ಆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಕಂಪಲ್ಸರಿ ಅಂತ ಏನಿಲ್ಲ. ಓಕೆ, ಬಟ್ ಎಲ್ಲ ಪಾಸಿಬಿಲಿಟಿಯನ್ನು ಮೆನ್ಷನ್ ಮಾಡಿದ್ದಾರೆ. ಈಗ ನಾನೊಂದು 2-3 ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನೊಂದು 2-3 ವಿಷಯವನ್ನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಈ ಕೇಸಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಏನಂತಂದರೆ, ಭಾಳ ಜನ ವಿದ್ಯಾರ್ಥಿಗಳಿಗೆ ಒಂದು ವರಿ ಇದೆ. ಸೊ ನನ್ನ ಒಂದು ನೀಟ್ ಮಾರ್ಕ್ಸ್ ಏನಿದೆ ಅದು ನನ್ನ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇಲ್ಲ, ಏನು ಮಾಡಬೇಕು? ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ನೀಟ್ ಮಾರ್ಕ್ಸ್ ಹೇಗೆ ಬರೋದಕ್ಕಾದರೂ ಸಾಧ್ಯ ಇದೆ ಅನ್ನೋದು ಒಂದು ಕಾಮನ್ ಸೆನ್ಸನ್ನು ಥಿಂಕ್ ಮಾಡಿ. ನೀಟ್ ಮಾರ್ಕ್ಸ್ ಇಲ್ವಾ, ಚಿಂತೆ ಬೇಡ. ಯಾಕಂತಂದರೆ ಇನ್ನೂ ಕೂಡ ನೀವು ನೀಟ್ ರೋಲ್ ನಂಬರ್ನ ಎಂಟ್ರಿನೇ ಮಾಡಿಲ್ಲ ಅಲ್ವಾ. ಸೊ ಇದು ಮೇನ್ ಆಗಿ ರಿಮೆಂಬರ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆನ್ಷನ್ ಮಾಡಿದ್ದಾರೆ. ಇದು ಮೆನ್ಷನ್ ಮಾಡಿರೋದು ಯು ಜಿ ಸಿ ಇ ಟಿಗೆ. ಓಕೆ, ಯು ಜಿ ಸಿ ಇ ಟಿ ಇಲ್ಲಿ ನಿಮಗೆ ಮೇಲ್ಗಡೆ ಇತ್ತದು ಇದರಲ್ಲಿ ಅಲ್ವಾ. ಯು ಜಿ ಸಿ ಇ ಟಿಗೆ ಸಂಬಂಧಪಟ್ಟಾಗೆ ನೀಟಿಗೆ ಇನ್ನೊಂದು ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತಾರೆ. ಓಕೆ, ಇದು ನೀಟ್ ರೋಲ್ ನಂಬರ್ ಮೆನ್ಷನ್ ಆಗಿಲ್ಲ ಅಂದರೆ
ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಕೊಡ್ತಾರೆ. ಆ ಲಿಂಕಲ್ಲಿ ನೀವು ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ನೀಟ್ ಮಾರ್ಕ್ಸ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬರುತ್ತೆ. ನೀಟ್ಗೆ ಸಂಬಂಧಪಟ್ಟ ಹಾಗೆ ಸಪರೇಟಾಗಿ ಕೊಡ್ತಾರೆ. ಆ ಕೊಟ್ಟಾಗ ನೀವು ಅದನ್ನು ತಗೊಳ್ಳಿ. ಸೊ ಎರಡನೇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಇವೆಲ್ಲ ಇನ್ಫಾರ್ಮೇಷನನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಆಲ್ ಇನ್ಫಾರ್ಮೇಷನ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಚೆಕ್ ಆಲ್ ಇನ್ಫಾರ್ಮೇಷನ್ಸ್. ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇವೆಲ್ಲ ಕೆಟಗರಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಇವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಇದೆಯಾ ಏನು ಅಂಥೇಳಿ, ರೈಟ್. ಸೊ ಮೂರನೇದಾಗಿ ಭಾಳ ಇಂಪಾರ್ಟೆಂಟ್, ಏನು ಅಂತ ಅಂದರೆ, ಸೊ ಇದರಲ್ಲಿ ಯಾರ್ಯಾರು ಸಿ ಇ ಟಿನೇ ಬರೋದಿಲ್ಲ, ದೋಸ್ ಹ್ಯಾವ್ ನಾಟ್ ಅಟೆಂಡೆಡ್ ಸಿ ಇ ಟಿ, ಓಕೆ, ದೋಸ್ ಹ್ಯಾವ್ ನಾಟ್ ಅಟೆಂಡೆಡ್ ಸಿ ಇ ಟಿ, ಅವರಿಗೆ ವೆರಿಫಿಕೇಷನ್ ಸ್ಲಿಪ್ ಬಂದಿರದೇ ಇರಬಹುದು. ನೋ ವೆರಿಫಿಕೇಷನ್ ಸ್ಲಿಪ್, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಯಾಕೆ ಅಂತ ಅಂದರೆ, ನೀವು ಸಿ ಇ ಟಿನೇ ಬರೋದಿಲ್ಲ ಅಂದರೆ ಇವಾಗ ವೆರಿಫಿಕೇಷನ್ ಸ್ಲಿಪ್ಪನ್ನು ಅವ್ರು ಮೆನ್ಷನ್ ಮಾಡಿರೋದಿಲ್ಲ, ಅಂದರೆ ರಿಲೀಸ್ ಮಾಡಿರೋದಿಲ್ಲ. ಮುಂದಿನ ದಿನಗಳಲ್ಲಿ ನೀಟ್ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಾಗ ನಿಮಗೆ ಅದನ್ನು ಮೆನ್ಷನ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ಆದ್ದರಿಂದ ಇದರ ಬಗ್ಗೆ ಚಿಂತೆ ಬೇಡ. ಸೊ ಇನ್ನು ನಾನು ಆಲ್ರೆಡಿ ಹೇಳಿರುವ ಹಾಗೆ ನಾಲ್ಕನೇದು ಈ ಬಾಕ್ಸ್ ಬಗ್ಗೆ. ಓಕೆ, ಈ ಬಾಕ್ಸ್ ಏನು ಬರ್ತದಲ್ಲ, ಇಲ್ಲಿ ಕಾಸ್ಟ್ ನೇಮ್ ಇದ್ದಲ್ಲಿ ಬಾಕ್ಸ್ ಬಂದರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಕಾಮನ್ ಮಿಸ್ಟೇಕ್ ಫ್ರಮ್ KEA. ಇನ್ನು ನೆಕ್ಸ್ಟ್ ಏನು ಅಂತ ಅಂದರೆ, ನಾನು ಆಲ್ರೆಡಿ ಹೇಳಿರುವ ಹಾಗೆ ನಿಮ್ಮದು ಅಂದರೆ ಕ್ಲೇಮ್ ಕ್ಯಾಟಗರಿ ಏನಿದೆ, ನಿಮ್ಮದು ಅಪ್ಲಿಕೇಶನ್ ಫಾರ್ಮಲ್ಲಿ ಎಸ್ ಅಂತ ಇದ್ದರೂ ಇವತ್ತಿನ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಇದ್ದರೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಸೊಲ್ಯೂಷನ್ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಎಡಿಟಿಂಗ್ ಬಿಟ್ಟಾಗ ಅವ್ರು ಏನು ಎಡಿಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಿಕೊಂಡು ಡಿಸಿಷನ್ ತೊಗೊಳ್ಬೋದು. ಯಾವುದಾದ್ರು ಕ್ಲೇಮ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಇದ್ದರೂ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಸ್ ಅಂತ ಬಂದಿದ್ದರೆ, ಅಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ನೋ ಅಂತ ಇರ್ತದೆ. ನಾನು ಹೇಳಿದ್ನಲ್ಲ ಒಬ್ರದ್ದು ಹೈದರಾಬಾದ್ ಕರ್ನಾಟಕ ಆ ರೀತಿ ಆಗಿದೆ ಅಂಥೇಳಿ. ಸೊ ಅಲ್ಲಿ ನೋ ಅಂತ ಬಂದಿದ್ದರೂ ಕೂಡ ನಿಮಗೆ ಇಲ್ಲಿ ಎಸ್ ಅಂತ ಬಂದಿದ್ದರೆ ಆವಾಗ ಅದು ಕೂಡ ನಿಮ್ಮ ಮಿಸ್ಟೇಕ್ ಏನು ಇರೋದಿಲ್ಲ. ಯಾಕಂತಂದರೆ ನೀವು ಕರೆಕ್ಟಾಗಿ ಹಾಕಿರ್ತೀರಿ, ನಿಮ್ಮ ಹತ್ರ HK RD ನಂಬರೇ ಇಲ್ಲ, ಕಾಸ್ಟ್ RD ನಂಬರೇ ಇಲ್ಲ ಅಂದರೆ ನಿಮಗೆ ಹೆಂಗೆ ಅದು ರಾಂಗ್ ಡೀಟೇಲ್ಸ್ ಲಿಂಕ್ ಆಗ್ತದೆ. ಏನೋ ಸಾಫ್ಟ್ವೇರ್ ಎರರ್ ಆಗಿರ್ತದೆ, ಬಟ್ ಅದಕ್ಕೂ ಕೂಡ ಸೊಲ್ಯೂಷನ್ ಸಿಗಬಹುದು. ಬಟ್ ನಾನು ಹೇಳೋದಿಷ್ಟೇ, ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಇಲ್ಲಿ ಸಿಗ್ತದೆ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ಗಳು ಸಿಗ್ತದೆ. ಓಕೆ, ಎಲ್ಲಿ ಅಂತಂದರೆ ನೀವು ಇಲ್ಲಿ ಬಂದಾಗ, ಸೊ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಕಾಣಿಸ್ತದೆ ಅಲ್ವಾ, ಕಾಂಟ್ಯಾಕ್ಟ್ ಅಸ್ ಅಂತೇಳಿ ಸಂಪರ್ಕಿಸಿ. ಸೊ ಇದರಲ್ಲಿ ನೀವು ಈ ನಂಬರ್ನ ಯೂಸ್ ಮಾಡ್ಕೊಳ್ಬೋದು. ಇಲ್ಲೇನು ಕಾಣಿಸ್ತಾ ಇದೆಯಾ, 08023460460, ಈ ನಂಬರಿಗೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಕಾಲ್ ಮಾಡ್ತಾ ಇರಿ. ಅವರು ಡೆಫಿನೆಟಾಗಿ ಫೋನನ್ನು ಎತ್ತಿದಾಗ ನಿಮಗೆ ಸೊಲ್ಯೂಷನನ್ನು ಕೊಡ್ತಾರೆ, ರೈಟ್. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನೋಡ್ಕೊಳ್ಳಿ ಅಷ್ಟೇ. ಸೊ ಈ ರೀತಿಯಾಗಿ ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆ KE ಅವರ ಕಡೆಯಿಂದ ಇವತ್ತು ಬಂದಿರುವಂಥದ್ದು. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಸೊ ಆ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ QR ಕೋಡ್ ಏನು ಕೊಟ್ಟಿದ್ದಾರೆ, ಅದು ಏನು ವರ್ಕ್ ಆಗ್ತದೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣಂತೆ. ಬಟ್ ಎಲ್ಲ ಇನ್ಫಾರ್ಮೇಷನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಎಡಿಟ್ ಮಾಡಬೇಕು ಅಂತ ಇದ್ದರೆ ಮುಂದೆ ಒಂದು 3 ದಿನ ನಿಮಗೆ ಎಡಿಟ್ ಆಪ್ಷನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ಬೋದು ಇನ್ನೊಂದು 2 ದಿವಸದಲ್ಲಿ. ಕೊಟ್ಟ ತಕ್ಷಣ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.